ಒಂದ್ ಪಾಸ್ಟ್ ದುಃಖ ಪಡಿಸು, ಇನ್ನೊಂದ್ ಕಡೆ ಹೋದ್ರೆ ದೇವ್ರು ಆಶೀರ್ವದಿಸ್ತಾರ? ಪಕ್ಕದವ್ರು ಕೇಳಿ. ನಿನ್ನ ಕುಟುಂಬನ ದುಃಖ ಪಡಿಸಿ ಇನ್ನೊಂದ್ ಕಡೆ ಹೋದ್ರೆ ಸಂತೋಷ ಅಲ್ಲ, ಆಶೀರ್ವಾದ ಬರುತ್ತಾ? ನಿಮ್ ಕಣ್ಣುಗಳು ತೆರೀಲಿ. ಬೈಬಲ್ ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ, ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ. ಏನಂತ ತೀಟೆ ಕಿವಿ? ಇಲ್ಲಿ ಸರಿ ಇಲ್ಲ, ಅಲ್ಲಿ ಹೋಗೋಣ ಬಾ, ಅಲ್ಲಿ ಸರಿ ಇಲ್ಲ, ಇಲ್ಲಿ ಹೋಗೋಣ ಬಾ, ಫಾಸ್ಟ್ ಅವತ್ತು ಹಂಗನ್ಬಿಟ್ರು, ಇವತ್ತು ಹಂಗನ್ಬಿಟ್ರು. ಸೇವಕರು ಗದರಿಸ್ತೆ, ಇನ್ಯಾರು ಗದರಿಸ್ತಾರ? ನಾನ್ ಕೇಳ್ತೀನಿ, ಯಾರಿಗೆ ಭಯ ಪಡ್ತೀರಾ? ಗಂಡನಿಗೂ ಭಯಪಡಲ್ಲ, ಹೆಂಡತಿಗೂ ಭಯಪಡಲ್ಲ, ಮಕ್ಕಳಿಗೂ ಭಯಪಡಲ್ಲ, ಸಭೆಗೂ ಭಯಪಡಲ್ಲ, ಸೇವಕರು ಭಯಪಡಲ್ಲ, ದೇವ್ರ ಭಯ ಇಲ್ಲ. ವಾಕ್ಯ ಹೇಳ್ತಾರೆ, ಕಣ್ಣಿಗೆ ಕಾಣುವ ಸೇವಕರ ಕುರಿತು ನಿನಗೆ ಭಯ ಇಲ್ಲ ಅಂದ್ರೆ ನಾನು ಪ್ರಾರ್ಥನೆ ಮಾಡ್ತೀನಿ, ದೇವ್ರ ಎಲ್ಲ ತಗೊಳ್ಳೋ ತಿಪ್ಪೆ ತೊಟ್ಟಿಗೆ ಬಿಸಾಕು. ಫಸ್ಟ್ ನನ್ನ ಮಾತಿಗೆ ವಿಧೇಯನಾಗು. ಯಜ್ಞಕ್ಕಿಂತಲೂ ವಿಧೇಯತೆ ಮುಖ್ಯ. ನೀನು ಪ್ರೇಯರ್ಗಿಂತಲೂ ನಿನ್ನ ವಿಧೇಯತೆ ಮುಖ್ಯ. ನಿನ್ನ ಸೇವೆಗಿಂತಲೂ ನಿನ್ನ ವಿಧೇಯತೆ ಮುಖ್ಯ. ಪಕ್ಕದವ್ರಿಗೆ ಹೇಳ್ರಿ, ನಿನ್ನ ಕಾಣಿಕೆಗಿಂತಲೂ ನಿನ್ನ ವಿಧೇಯತೆ ಮುಖ್ಯ. ಹಲ್ಲೆಲೂಯಾ. ಈ ಒಂದು ಸತ್ಯ ಉಪದೇಶ ಯೇಸು ನಾಮದಲ್ಲಿ ನಮಗೂ ಈ ಶಬ್ದ ಕೇಳೋರೆಲ್ಲರಿಗೂ ಅರ್ಥ ಆಗಲಿ ಅಂತ ಕೈ ತಟ್ಟಿ. ಆಮೇಲೆ ಕೊನೆಯಲ್ಲಿ ಏನ್ ಹೇಳ್ತದೆ? ಅದರಲ್ಲಿ ಅವರು ತೀಟೆ ಕಿವಿ ಹಾಕೊಂಡು ರಹಸ್ಯವಾಗಿ ಮಾತಾಡೋದು, ಫೋನ್ಗಳಲ್ಲಿ ಮಾತಾಡ್ಕೊಳ್ಳೋದು, ಅಲ್ಲಿ ನಿಂತ್ಕೊಂಡು ಮಾತಾಡ್ಕೊಳ್ಳೋದು, ಅದಿಂಗೆ ಇದಿಂಗೆ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ತೀಟೆ ಕಿವಿ. ನಾನು ಹೇಳ್ತೀನಿ, ಪರಲೋಕ ಕೇಳಿಸ್ಕೊತಾ ಇಲ್ವಾ? ಏನ್ ಬರೋರು ಕೇಳಲ್ವಾ? ಹುಷಾರ್. ಅಭಿಷೇಕ್ತರ ಬಗ್ಗೆ ಮಾತಾಡಂಗಿಲ್ಲ ನೀನು. ದೇವ್ರು ಸುಮ್ಮನೆ ಇರಲ್ಲ. ಮಿರಿಯಾಮಳು ಮಾತಾಡಲು, ಮೋಶೆ ಮಿರಿಯಾಮನ ಚಿಕ್ಕವನೇ, ಮೋಶೆ ಎತ್ತಿ ಆಡಿ ಬೆಳೆಸಿದವಳು ಮಿರಿಯಾಮಳು. ಆದ್ರೂ ದೇವ್ರು ಬಿಟ್ಕೊಟ್ರ? ನೀನ್ ಏನೇ ಯಾರೇ ಆಗಿರೋ, ನಾನು ನೇಮಿಸಲ್ಪಟ್ಟ ಸೇವಕನಿಗೆ ನೀನು ಯಾಕೆ ಭಯ ಪಡ್ಲಿಲ್ಲ? ತೊಂದರೆ ರೋಗ ಬಂತಲ್ಲ, ಹುಷಾರ್. ಅಭಿಷೇಕ್ತ ದೇವ ಸೇವಕರನ್ನು ನೋಯಿಸಬೇಡಿ, ದುಃಖಪಡಿಸಬೇಡಿ. ಅವರು ವ್ಯಸನದಿಂದ ಇರುವುದು ನಿಮಗೆ ಪ್ರಯೋಜನ ಅಲ್ಲ. ಅದರ ನಿಜವಾದ ಅರ್ಥ ನಿಮಗೆ ಸಹಾಯನೇ ಬರೋಲ್ಲ ಪರಲೋಕದಿಂದ ಅಂತ ಅರ್ಥ. ಬೈಬಲ್ ಇಬ್ಬರೇ ದುಃಖಪಡಿಸಬೇಡಿ ಅಂತ ಹೇಳುತ್ತೆ. ಒಂದು ಪರಿಶುದ್ಧಾತ್ಮನನ್ನ, ಇನ್ನು ದೇವ ಸೇವಕ ಸಭಾಪಾಲಕ. ಕಂಟಿನ್ಯೂ ಮಾಡಿ. ತಮ್ಮ ದುರಾಶೆಗಳಿಗೆ ಅನುಕೂಲರಾದ. ಗಮನಿಸಿ, ಏನು ತಮ್ಮ ದುರಾಸೆಗಳಿಗೆ ಅಂದ್ರೆ ಏನು? ತಾವು ಮಾಡೋ ಪಾಪಕ್ಕೆ ಯಾರು ಕೇಳಬಾರದು. ಅದಕ್ಕೆ ಅನುಕೂಲವಾದ ಪಾಸ್ಟ್ರು, ಅದಕ್ಕೆ ಅನುಕೂಲವಾದ ಸಭೆ. ಇಲ್ಲಿದ್ರೆ ಪಾಸ್ಟ್ ಕೇಳ್ತಾರಲ್ಲ, ಸ್ತೋತ್ರ ಬರ್ತಿಲ್ವಲ್ಲ, ಇಲ್ಲಿದ್ರೆ ಬೈತಾರಲ್ಲ. ವಾಕ್ಯ ತಮ್ಮ ವಾಕ್ಯ ಇದೆಯಾ ನಿಮ್ಮಲ್ಲಿ? ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು.